diambil apa nih cuma? Normal air na? போலாமா? ஓகே. ನಮಸ್ಕಾರ ಕರ್ನಾಟಕ, ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ. ಇವತ್ತೊಂದು ಟ್ರಿಪ್ ಶುರು ಮಾಡಿದ್ದೀವಿ. ಶನಿವಾರ ಇವತ್ತು ಹೋಗಿ ನಾಳೆ ವಾಪಸ್ ಬರೋ ಥರ ಟ್ರಿಪ್. ಎಲ್ಲಿಗೆ ಅಂತಂದರೆ ಪಾಂಡಿಚೇರಿಗೆ. ಚೆನ್ನೈ ಟು ಪಾಂಡಿಚೇರಿ, ಪಾಂಡಿಚೇರಿ ಟು ಚೆನ್ನೈ. ವೆಲ್ಕಮ್ ಬ್ಯಾಕ್ ಟು ಮೋಟೋ ವ್ಲಾಗ್. ಚಾನಲ್ಲು ಶುರು ಮಾಡಿದಂಥದ್ದು ಈ 2025 1ನೇ ತಾರೀಕು ಜಾನ್ವರಿ. ಎಲ್ಲರ ಆಶೀರ್ವಾದ ಚಾನಲ್ ಮೇಲೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ಬೇಗ ಒಂದು 1000 ಸಬ್ಸ್ಕ್ರೈಬರ್ಸ್ನ ಸಂಪಾದನೆ ಮಾಡಬೇಕು ಅನ್ನೋದು ನನ್ನ ಮೊದಲನೇ ಗುರಿ. ಎಷ್ಟು ಟೈಮ್ ತಗೊಳುತ್ತೆ ಅಂತ ಗೊತ್ತಿಲ್ಲ, ಕಾಯ್ದು ನೋಡಬೇಕಾಗಿದೆ. ಟೈಮು ಇವಾಗ ಬೆಳಗಿನ ಜಾವ 7 ಗಂಟೆ ಆಯಿತು. ಪೆಟ್ರೋಲ್ ಹಾಕ್ಸ್ಕೊಂಡು ಟಯರು ಏರ್ ಪ್ರೆಷರ್ ಎಲ್ಲ ಚೆಕ್ ಮಾಡಿಸ್ಕೊಂಡು ರೈಡ್ ಹೊರಟಿದ್ದೀವಿ. ಸೊಂದೆಗಡೆ ಹೋಗ್ತಾ ಇದ್ದಾರೆ ನಮ್ಮ ಫ್ರೆಂಡು ಆಲ್ಬಿನು. ಹತ್ರ ಸುಮಾರು ಜನ ಇದು ಒಂದು ಗ್ರೂಪ್ ರೈಡ್. ಇದು ಈ ಗ್ರೂಪ್ ರೈಡಲ್ಲಿ ತುಂಬ ಜನ ಜಾಯಿನ್ ಮಾಡಿದ್ದಾರೆ. ಬಹುಶಃ ಒಂದು 8ರಿಂದ 10 ಜನ ಇರ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿನೇ ಇರ್ಬೋದು. ಸೊ ಎಲ್ಲ ಒನ್ಸು ನಮಗೆ ಮೀಟಪ್ ಆದಮೇಲೆ ತೋರಿಸ್ತೀನಿ ಎಷ್ಟು ಜನ ಅಂತ ಹೇಳ್ತೀನಿ ನಿಮಗೆ. ಪೆಟ್ರೋಲು 850 ರೂಪಾಯಿ ಇಡಿಸಿದೆ. ತುಂಬ ರಿಸರ್ವ್ ಬಂದು 2 ದಿವಸದಿಂದ ಓಡಿಸ್ತಾ ಇದೆ ಅದರಲ್ಲೇನೆ ಆಫೀಸ್ಗೆ. ತುಂಬ ಖಾಲಿಯಾಗಿತ್ತು, ಅದರಿಂದ 850 ರೂಪಾಯಿ ಇಡಿಸಿದೆ. ಮನೆಯಿಂದ ಹೊರಟು ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರ್ ಬಂದಿದ್ದೀನಿ. ಇಲ್ಲಿಂದ ECR ರೋಡ್ ತೊಗೊಂಡು ಹಾಗೆ ನಾವು ರೈಡ್ನ ಪಾಂಡಿಚೇರಿ ತನಕ ಕಂಟಿನ್ಯೂ ಮಾಡೋಣ. ಈ ರೈಡಲ್ಲಿ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅನ್ನೋದನ್ನ ಒಂದು ವ್ಲಾಗ್ ಆಗಿ ಯೂಟ್ಯೂಬ್ ಮುಖಾಂತರ ನಿಮ್ಮೆಲ್ರಿಗೂ ಕೊಡೋ ಪ್ರಯತ್ನ ಮಾಡ್ತೀನಿ. ಈ ರೋಡಿಂದ ರೈಟ್ ತೊಗೊಬೇಕು. ರೈಟ್ ತೊಗೊಂಡ್ರೆ ಇದು OMR ರೋಡ್ ಅಂತ ಹೇಳ್ತಾರೆ, ಅಂದರೆ ಓಲ್ಡ್ ಮಹಾಬಲಿಪುರಂ ರೋಡು. ನಂತರ ಸ್ವಲ್ಪ ಮುಂದೆ ಹೋಗಿ ಒಂದು ಸಿಗ್ನಲ್ ಬರುತ್ತೆ, ಅದರಿಂದ ಲೆಫ್ಟ್ ತೊಗೊಬೇಕು. ಸೊ ಲೆಫ್ಟ್ ತೊಗೊಂಡ್ರೆ ECR ರೋಡ್ಗೆ ಕನೆಕ್ಟ್ ಆಗುತ್ತೆ. ಸೊ ECR ರೋಡ್ ಒನ್ಸ್ ನಾವು ಎಂಟರ್ ಆಯಿತು ಅಂದರೆ ಸೀದಾ ಒಂದೇ ರೋಡ್ ಹೋಗ್ತಾ ಇರೋದೇನೆ. ಬೆಂಗಳೂರಲ್ಲಿ IT ಟೆಕ್ ಪಾರ್ಕು, ITPL ಅಂತ ಏನು ವೈಟ್ ಫೀಲ್ಡಲ್ಲಿ ಇದೆ, ಅದೇ ರೀತಿ ಚೆನ್ನೈಲಿ ಟೈಡಲ್ ಪಾರ್ಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದೆಗಡೆ ರೈಟ್ ಸೈಡ್ಗೆ ಬರುತ್ತೆ ನನಗೆ. ಇಲ್ಲಿ ಟೈಡಲ್ ಪಾರ್ಕ್ ಅಂತ ಹೇಳಿ ಮೋಸ್ಟ್ ಆಫ್ ದಿ IT ಕಂಪನೀಸು ಈ ಒಂದು IT ಪಾರ್ಕಲ್ಲೇ ಇರೋದು ನೋಡಿದೆ. ಟೈಡಲ್ ಪಾರ್ಕು ಒಳಗಡೆ ಯಾವತ್ತೂ ಹೋಗಿಲ್ಲ ನಾನು. ಇವಾಗ ಈ ಟೈಡಲ್ ಪಾರ್ಕ್ ಸಿಗ್ನಲಿಂದ ನಾವು ಲೆಫ್ಟಿಗೆ ತೊಗೊಂಡ್ರೆ ಇದು ಹಾಗೆ ಹೋಗಿ ECR ರೋಡ್ಗೆ ಕನೆಕ್ಟ್ ಆಗುತ್ತೆ. ಈ ಏರಿಯಾ ಬಂದು ತಿರುವಾನ್ಮಿಯೂರ್ ಅಂತೇಳಿ. ಸೊ ಇಲ್ಲೇ ಪಕ್ಕದಲ್ಲೇ ಬೀಚೂ ಹಾಗೆ ಸ್ಟಾರ್ಟ್ ಆಗುತ್ತೆ ನಮಗೆ. ECR ರೋಡಲ್ಲಿ ಬೀಚರ್ಗೆ ಹೋಗೋ ಥರ ಇದು ರೋಡು. ಸೊ ECR ರೋಡ್ ಅಂದರೆ ಈಸ್ಟ್ ಕೋಸ್ಟ್ ರೋಡ್ ಅಂತ ಹೇಳಿ. ಇಲ್ಲಿಂದ ಒಂದೇ ರೋಡ್ ಕಂಡ್ರಿ ಇದು. ಈ ರೋಡು ECR ಇದೆ. ತಿರುವಾನ್ಮಿಯೂರ್ ಬಸ್ ಸ್ಟ್ಯಾಂಡ್ ಇದು. ಲೈಕ್ ಮಹಾಬಲಿಪುರಂ ಹಂಗಿಂದ ಹಾಗೆ ಪಾಂಡಿಚೇರಿಗೆ ಹೋಗ್ತಾ ಇರೋದು. ಇಲ್ಲಿ ಬಿಲಾಲ್ ನೋಡಿ, ರೈಟ್ ಸೈಡ್ಗಿದೆಯಾ ಅದೇ ಬಿಲಾಲು. ಸೊ ಇವಾಗ ಇಲ್ಲಿಗೆ ಬರೋಕ್ಕೆ ಹೇಳಿದ್ರು, ಬಟ್ ಇವಾಗ ಕ್ರಾಸ್ ಮಾಡಿಕೊಂಡು ನಾವು ಟೋಲ್ ಗೇಟ್ ಹತ್ರ ಹೋಗಬೇಕು. ಸ್ವಲ್ಪ ಬೇಗ ಹೊಡಿಯೋಣ, ಫೋನ್ ಮಾಡ್ತಿದ್ದಾರೆ. ಟೋಲ್ ಗೇಟ್ ಬಂತು. ನಮ್ಮ ಹುಡುಗರು ಬಹುಶಃ ಟೋಲ್ ಗೇಟ್ನ ಕ್ರಾಸ್ ಮಾಡಿ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಪಾಂಡಿಚೇರಿಗೆ ಹೋಗ್ತಾ ಚೆನ್ನೈಯಿಂದ ECR ರೋಡು ವಯಾ ಇದೊಂದು ಟೋಲ್ ಗೇಟ್ ಇದೆ ಇಲ್ಲಿ. ಇವರೇನಾ? ಎಸ್. ಓ ಮೈ ಗಾಡ್, நான் தான் லேட்டா? என்ன பண்ணுறது? எப்படி இருக்கீங்க? சூப்பர். நான் தான் லேட்டா? எனக்காக தான். ஆமாம். எப்போ துபாயிலிருந்து வந்தீங்க? துபாயில் தானே இப்போ இருந்தீங்க? கத்தார் ரிட்டர்ன் வந்துட்டிங்களா இந்தியாவுக்கு? வெக்கேஷன் தான் வந்திருக்கீங்க. ஓகே, சூப்பர். ஓகே, இவரும் நம்ம ரைடர்ஸா? ஓ சூப்பர்.
ECR ರೋಡಿಂದ ರೈಡು ಇವಾಗ ಸ್ಟಾರ್ಟ್ ಆಯಿತು ಟೋಲ್ಗೇಟಿಂದ. ECR ರೋಡಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಏನೊಂದು ಇಂಟ್ರೆಸ್ಟಿಂಗ್ ಅಂದರೆ ನೋಡಿ, ಈ ಥರ ಬೀಚು ನಮಗೆ ರೋಡ್ಗೆ ಪ್ಯಾರಲ್ ಆಗೇ ಇರುತ್ತೆ ಬೀಚು. ಸೊ ಅದರ ಅರಿಗೇನೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಇವಾಗ ನೆಕ್ಸ್ಟು ಬ್ರೇಕ್ಫಾಸ್ಟ್ ಬ್ರೇಕು ಎಲ್ಲಿ ಅಂತಂದರೆ ಮಹಾಬಲಿಪುರಂ A-B. ತುಂಬ ದಿನಗಳ ನಂತರ ECR ರೋಡಲ್ಲಿ ಒಂದು ಗ್ಯಾಂಗ್ ರೈಡು ಶುರುವಾಗಿದೆ. ಅಲ್ಲಿ ನೋಡಿ ಫೆರಾರಿ ಕಾರ್ ಅನ್ಸುತ್ತೆ ಅದು. ವೀಕೆಂಡ್ ಬಂತಂದರೆ ECR ರೋಡಲ್ಲಿ ನೀವು ಸೂಪರ್ ಕಾರ್ಗಳನ್ನ ತುಂಬ ನೋಡ್ಬೋದು, ಹಾಗೆ ಸೂಪರ್ ಬೈಕ್ಗಳ್ನು ತುಂಬ ನೋಡ್ಬೋದು. ಸೊ ರೋಡ್ ಪ್ರಾಪರಾಗಿ ಮಾಡಿದ್ದಾರೆ. ಈ ಕಡೆ ಡಬಲ್ ಲೈನು, ಆ ಕಡೆ ಡಬಲ್ ಲೈನು, ಸೆಂಟ್ರಲ್ಲಿ ಡಿವೈಡರು. ಸೊ ಒಂದು ತಕ್ಕ ಮಟ್ಟಿಗೆ ಸೇಫ್ಟಿ ಅನ್ನೋದು ಒಂದು ಸ್ವಲ್ಪ ಪರವಾಗಿರಲ್ಲ ಇವಾಗ. ಯಾಕಂದರೆ ಮೊದಲು ಸಿಂಗಲ್ ರೋಡು, ತುಂಬ ಜನ ರೇಸಿಂಗು ಆ ಥರ ಎಲ್ಲ ಮಾಡಿ ತುಂಬ ಆಕ್ಸಿಡೆಂಟ್ಗಳೆಲ್ಲ ಆಗ್ತಿದ್ವು. ಫುಲ್ ಪಾಂಡಿಚೇರಿವರೆಗೂ ಇದಾಗಿದೆಯಾ ಅನ್ನೋದನ್ನ ನೋಡೋಣ. ಲೆಫ್ಟ್ ಸೈಡ್ಗೆ ಬೀಚ್ ಇದೆಯಾ, ಬೀಚ್ ಕಾಣಿಸ್ತಾ ಇದೆಯಾ. ಸೊ ಸಮುದ್ರದ ಪಕ್ಕದಲ್ಲೇ ನಾವು ರೈಡ್ ಮಾಡ್ತಾ ಇದ್ದೀವಿ. ಏನೋ ತುಂಬ ಕನ್ಸ್ಟ್ರಕ್ಷನ್ ಎಲ್ಲ ಹೋಗ್ತಾ ಇದೆ ಈ ಕಡೆ. ಇಲ್ಲಿ ನೋಡಿ, ಏನು ಬಿಲ್ಡಿಂಗ್ಗಳು ಬರ್ತಿದ್ವಾ ಅಥವಾ ಏನು ಬೇರೆ ಏನಾದರೂ ಬಿಲ್ಡಿಂಗೇ ಏನೋ ಬರ್ತಾ ಇದೆ ದೊಡ್ಡದಾಗಂತ ಅನಿಸುತ್ತೆ. ರಿಲ್ಯಾಕ್ಸಾಗೆ ಡ್ರೈವ್ ಮಾಡ್ತಾ ಇದ್ದೀವಿ, ತುಂಬ ಸ್ಪೀಡ್ ಏನು ಹೋಗ್ತಾ ಇಲ್ಲ. ನೋಡಿ 80 ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲಿಂದ ಮಹಾಬಲಿಪುರಂ ಒಂದು 3 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇದೇ ಮಹಾಬಲಿಪುರಂ. ಸ್ಟ್ರೈಟ್ ಹೋದರೆ ಮಹಾಬಲಿಪುರಂ ಊರೊಳಗಡೆ ಹೋಗುತ್ತೆ, ಮಹಾಬಲಿಪುರಂ ಬೀಚ್ಗೆ ಹೋಗುತ್ತೆ. ಓ A-B ಇಲ್ಲೇ ಇದೆಯಾ? ಓಕೆ, ವೆರಿ ಗುಡ್ ವೆರಿ ಗುಡ್. A-B ಬಂತು. ಬನ್ನಿ ಇಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೋಸೆ ಇಡ್ಲಿ ಏನಾದರೂ ಏನು ಸ್ಪೆಷಲ್ ಸಿಗುತ್ತೆ ನೋಡೋಣ. ಒಂದು ಒಳ್ಳೆ ತಿಂಡಿ ಮಾಡ್ಕೊಂಡು ಬಿಸಿ ಬಿಸಿ ನಂತರ ರೈಡ್ನ ಕಂಟಿನ್ಯೂ ಮಾಡೋಣ. ಮಸಾಲೆ ದೋಸೆ. ಬ್ರೇಕ್ಫಾಸ್ಟ್ ಮುಗೀತು, ಮಸಾಲೆ ದೋಸೆ ತಿನ್ಕೊಂಡು ಬ್ಲ್ಯಾಕ್ ಕಾಫಿ ಕೇಳಿದೆ. ಬ್ಲ್ಯಾಕ್ ಕಾಫಿ ಇಲ್ಲಿ ಸಿಕ್ಕಲಿಲ್ಲ. ಮನೇಲಿ ಹೊಡ್ಬೇಕಾದ್ರೆ ಕುಡ್ದಿದೆ ಬ್ಲ್ಯಾಕ್ ಕಾಫಿ. ಓಕೆ, ಮಹಾಬಲಿಪುರಂ ಕ್ರಾಸ್ ಮಾಡಿ ಇವಾಗ ಟುವರ್ಡ್ಸ್ ಪಾಂಡಿಚೇರಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ರೈಡು. ಟೈಮ್ 9:10 ಆಗಿದೆ ಟೈಮ್. ಮಹಾಬಲಿಪುರಂ ತನಕ ಅಷ್ಟೇ ಲೈಕ್ ಡಬಲ್ ರೋಡ್ ಮಾಡಿದ್ದಾರೆ, ಸೆಂಟ್ರಲ್ ಡಿವೈಡರ್ ಹಾಕಿ. ಇಲ್ಲಿಂದ ಇಲ್ಲ ನೋಡಿ, ಸಿಂಗಲ್ ರೋಡೇ ಇದೆ. ಹೊಸ ಕೆಲಸ ನಡೀತಾ ಇದೆ ಡಬಲ್ ರೋಡ್ಗೆ. ಇಲ್ಲೂ ಅಲ್ಲಲ್ಲೇ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಷ್ಟೇ ಅನಿಸುತ್ತೆ, ಟೈಮ್ ತಗೊಳುತ್ತೆ. ಸಿಟಿ ಎಲ್ಲ ದಾಟಿ ಬಂದಿದ್ದೀವಿ ಇವಾಗ. ಏನಿದ್ರು ಕಂಟ್ರಿ ಸೈಡ್ ಥರ ಇರುತ್ತೆ, ಅಲ್ಲಲ್ಲೇ ಊರುಗಳು ಸಿಗುತ್ತೆ ನಮಗೆ. ನೆಕ್ಸ್ಟು ಸೋಲೋ ರೈಡು ಸ್ಟಾರ್ಟ್ ಮಾಡಬೇಕು ಯಾವಾಗಾದರೂ. ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ವಾರಕ್ಕೆ ಒಂದು ಟ್ರಿಪ್ ಆಗಲಿಲ್ಲ ಅಂದರೂ ಕೂಡ ಒಂದು ತಿಂಗಳಿಗೆ ಒಂದು ಟ್ರಿಪ್ ಆದ್ರೂ ಮಾಡಬೇಕು. ಸೊ ತಿಂಗಳಿಗೆ ಒಂದು ಟ್ರಿಪ್ ಮಾಡಿದ್ರೂ ಚೆನ್ನೈ ಟು ಹೋಗೋದು ಒಂದು ದಿವಸ ಒಂದು ಉಳಾಗು, ಮತ್ತು ಕಮಿಂಗ್ ಬ್ಯಾಕು ಅದೊಂದು ಉಳಾಗ ಥರ ಮಾಡಿ ತಿಂಗಳಿಗೆ 2 ವೀಡಿಯೋ ಥರ ಕೊಡೋ ಥರ ಆದ್ರೂ ಪ್ಲ್ಯಾನ್ ಮಾಡಬೇಕು ನಾನು. ಇನ್ನೇನು ಹತ್ತತ್ರ ಬಂದ್ಬಿಟ್ವಿ ಪಾಂಡಿಚೇರಿಗೆ. ಇಲ್ಲಿ ಬೋರ್ಡ್ ಇದೆಯಾ ನೋಡೋಣ. ಇನ್ನು 30 ಕಿಲೋಮೀಟ್ರ್ ಇದೆ ಪಾಂಡಿಚೇರಿ. ಇಲ್ಲೆಲ್ಲ ಅಕ್ಕಪಕ್ಕ ಆ ಕಡೆ ಈ ಕಡೆ ಭತ್ತ ಜಾಸ್ತಿ ಬೆಳೀತಾರೆ, ಅದನ್ನ ನೋಡೋಕ್ಕೆ ಸಿಗುತ್ತೆ, ಕಣ್ ತುಂಬಿಸ್ಕೊಬೋದು ನಾವು. ಸೀನರಿ ಸಿಗುತ್ತೆ ಈ ಸ್ಟ್ರೆಚ್ಚಲ್ಲಿ. ಎಷ್ಟು ಮಟ್ಟಿಗೆ ನನ್ನ ಕೈಲಿ ಅದನ್ನು ಕವರ್ ಮಾಡಲಿಕ್ಕಾಗುತ್ತೋ ಕ್ಯಾಮ್ರಾದಲ್ಲಿ ನೋಡಬೇಕು. ಯಾಕಂದರೆ ಗ್ರೂಪ್ ರೈಡು ಮಾಡಬೇಕಾದ್ರೆ ನಮ್ಮ ಇಷ್ಟ ಬಂದ ಕಡೆ ನಿಲ್ಸೋಕ್ಕಾಗಲ್ಲ. ಅದೇ ಸೋಲೋ ರೈಡ್ ಮಾಡಿದ್ರೆ ಸ್ವಲ್ಪ ನಮ್ಗೆ ಇಷ್ಟ ಬಂದಂಗೆ ನಿಲ್ಲಿಸ್ಬೋದು. ಸೊ ಸೋಲೋ ರೈಡು ಮಾಡಬೇಕು ಅಂತ ತುಂಬ ದಿವಸದಿಂದ ಅನ್ಕೊತಾ ಇದ್ದೀನಿ. ಏನು ಪ್ರಾಬ್ಲಮ್ ಅಂದರೆ ಕರ್ನಾಟಕ ರೈಡ್ ಮಾಡಬೇಕಂತ ನನಗೆ ಆಸೆ. ಏಕನೂ ಫುಲ್ ಮೋಡನೇ ಕಂಡ್ರಿ ಇವತ್ತು, ಬಿಸಿಲು ಮುಖನೇ ಇಲ್ಲ ಅಲ್ಲಿಂದನೂ. ಬಟ್ಟು ನಮಗೆ ರೈಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಏನಂದರೆ ಮಳೆ ಏನು ಬಂದಿಲ್ಲ, ಮಳೆ ತೂರ್ಲು ಇಲ್ಲ, ತುಂಬಾ ಮೋಡ ಇದೆ ಅಷ್ಟೇ. ಮತ್ತು ತಣ್ಣಗಿದೆ ವಾತಾವರಣ, ತುಂಬ ಚೆನ್ನಾಗಿದೆ ರೈಡ್ ಮಾಡಲಿಕ್ಕೆ. ಸೆಕೆ ಫೀಲಿಂಗ್ ಎಲ್ಲ ಇಲ್ಲ.
ಇವತ್ತು ಶನಿವಾರ ಬೇರೆ ಆಗಿರೋದ್ರಿಂದ ತುಂಬ ಜನ ಪಾಂಡಿಚೇರಿಗೂ ಬರ್ತಾರೆ. ಪ್ಲಸ್ಸು ವಾಪಸ್ಸು ಪೊಂಗಲ್ ಹಾಲಿಡೇಸಿಗೆ ಬಂದಿರೋರಿಗೆ ಹೋಗೋರು ಜಾಸ್ತಿ ಇದ್ದಾರೆ ಇವತ್ತು ವಾಪಸ್ ಚೆನ್ನೈ ಕಡೆ. ಪಾಂಡಿಚೇರಿಗೆ ಬಂದು ತುಂಬ ದಿವಸ ಆಗೋಯ್ತು. ಈ ಬೈಕಲ್ಲಿ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಪಾಂಡಿಚೇರಿ ಏನಂದರೆ ಇವಾಗ ಗೋವಾ ಯಾವ ಥರ ಅಲ್ಲಿ ಡ್ರಿಂಕ್ಸ್ ಎಲ್ಲ ತುಂಬ ಫೇಮಸ್ಸು, ಸ್ವಲ್ಪ ಕಡಿಮೆ ರೇಟ್ ಇರುತ್ತೋ ಅದೇ ಥರ ಇಲ್ಲಿನೂ ಸ್ವಲ್ಪ ಚೀಪು. ಚೆನ್ನೈ ಕಂಪೇರ್ ಮಾಡಿದ್ರೆ ತುಂಬಾ ಚೀಪು ಇಲ್ಲಿ. ವೆಲ್ಕಮ್ ಟು ಪಾಂಡಿಚೇರಿ. ಇವಾಗ ಜಸ್ಟ್ ಮೈನ್ ರೋಡಿಂದ ನಾವೇನು ಸ್ಟ್ರೈಟ್ ರೋಡ್ ಬಂದ್ವಿ ಅಲ್ಲಿಂದ ಪಾಂಡಿಚೇರಿ ಎಂಟ್ರಿ ಆಗಿ ಇವಾಗ ರೈಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ರೆಸಾರ್ಟ್ಗೆ. ಇವಾಗ ಪ್ಲ್ಯಾನ್ ಏನಂದರೆ ಸೀದಾ ರೆಸಾರ್ಟ್ಗೆ ಹೋಗ್ಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಚೆಕ್-ಇನ್ ಆಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ನಂತರ ಲಂಚಿಗೆ ಹೊರಗಡೆ ಹೋಗಬೇಕು. ಲಂಚು ಮುಗಿಸ್ಕೊಂಡು ಏನು ಪ್ಲ್ಯಾನ್ ಅಂತ ನೋಡ್ಬೇಕು. ಆಮೇಲೆ ಏರಿಯಾ ಒಂಥರ ಎಲ್ಲ ಗಾರ್ಡನ್ ಥರ ಮರಗಳೆಲ್ಲ ಚೆನ್ನಾಗೆ ಇದ್ದಾವೆ ನೋಡೋಕ್ಕೆ. ತುಂಬ ಒಂಥರ ಚೆನ್ನಾಗಿ ಫೀಲ್ ಅನ್ನಿಸ್ತಾ ಇದೆ ಪಾಂಡಿಚೇರಿ ಒಳಗಡೆ. ಆಲ್ಮೋಸ್ಟ್ ನಿಯರ್ ಆರೋವಿಲ್ಲಿ ಅದ್ರ ಹತ್ರ ಹೋಗ್ಬೇಕು, ಯಾಕಂದರೆ ರೆಸಾರ್ಟ್ ಅಲ್ಲೇ ಇರೋದು. ಹಂಸ್ಗಳು ತುಂಬ ಹಾಕಿದ್ದಾರೆ ಫಾರ್ ಸೇಫ್ಟಿ, ವಿಚ್ ಈಸ್ ನೈಸ್. ಅದರ್ವೈಸು ಕೆಲವರು ತುಂಬ ರ್ಯಾಶಾಗಿ ಓಡಿಸೋದೆಲ್ಲ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ತುಂಬ ಫಾರಿನರ್ಸ್ನ ನೋಡ್ಬೋದು ನಾವು. ಹೋಗ್ತಾ ಆರೋವಿಲ್ಲಿ ಹತ್ರ ಎಲ್ಲ ಫಾರಿನರ್ಸ್ ಜಾಸ್ತಿ ಇರ್ತಾರೆ. ಯಾಕಂದರೆ ಆರೋವಿಲ್ಲಲ್ಲಿ ಅರ್ಧ ಅಥವಾ ಮುಕ್ಕಾಲು ನೋಡಿ ಈ ಥರ. ಇಲ್ಲಿ ನೋಡಿ ಬೈಕೆಲ್ಲ ಆರಾಮಾಗಿ ಲೋಕಲ್ಸ್ ಥರ ಸುತ್ತಾ ಇರ್ತಾರೆ. ಆರೋವಿಲ್ಲಲ್ಲಿ ಆಲ್ಮೋಸ್ಟ್ ಅರ್ಧ ಅಥವಾ ಮುಕ್ಕಾಲು ಜನ ಅವರೇನೇ ಇರೋದು. ಸೊ ಇಲ್ಲಿ ಜಾಗ ತೊಗೊಂಡು ಮನೆಗಿನೇ ಕಟ್ಟಿಸ್ಕೊಂಡು ಆರಾಮಾಗಿ ಇಂಡಿಯನ್ಸ್ ನಾವು ಹೇಗೆ ಲೋಕಲ್ ಇಲ್ಲಿ ಪಾಂಡಿಚೇರಿ ಜನರು ಇರ್ತಾರೋ ಸುತ್ತಾಡ್ತಾರೋ ಅದೇ ರೀತಿ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಇಲ್ಲಿ ಫಾರಿನರ್ಸ್ ಕಾಣಿಸ್ತಾ ಇದ್ದಾರೆ ನಮ್ಮ ಕಣ್ಣಿಗಂದರೆ ಆರೋವಿಲ್ಲಿ ಹತ್ತತ್ರನೇ ಇದ್ದೀವಿ ನಾವು. ಆಲ್ಮೋಸ್ಟ್ ಇವರೆಲ್ಲ ತಮಿಳು ಕಲ್ತ್ಕೊಂಡಿರ್ತಾರೆ. ತುಂಬ ಜನ ತಮಿಳ್ ಮಾತಾಡೋಕ್ಕೆಲ್ಲ ಕಲ್ತ್ಕೊಂಡಿರ್ತಾರೆ. ಯಾಕಂದರೆ ಇವರು ಸುಮಾರು ವರ್ಷಗಳಿಂದ ಏನು ಫ್ರೆಂಚು ಆಧಿಕ್ಯ ಏನಿತ್ತು ಇಲ್ಲಿ, ಅವರ ಆಡಳಿತ ಆವಾಗಿಂದನೂ ತುಂಬ ಜನ ಇದ್ದಾರೆ ಫಾರಿನರ್ಸ್ ಅಂದರೆ ಇವಾಗ ಇಂಡಿಯನ್ಸ್ ಅಂದ್ಕೊಳ್ಳಿ ಅಷ್ಟೇ. ಇಲ್ಲೆಲ್ಲ ಕೆಫೆಗಳು ಚೆನ್ನಾಗಿರ್ತವೆ ನೋಡಿ. ಯಾವಾಗಲೂ ಹೋಗಲಿಲ್ಲ, ಟ್ರೈ ಮಾಡಬೇಕು ಒಂದ್ಸರಿ. ಯಾಕಂದರೆ ತುಂಬ ಜನ ಅವರೇ ಇರೋದ್ರಿಂದ, ಬಿಳಿ ಜನಗಳು ಫಾರಿನರ್ಸ್ ಇರೋದ್ರಿಂದ ಅವ್ರಿಗೆ ಕೆಫೆಗಳು ಬೇಕಲ್ಲಪ್ಪ. ಅವ್ರಿಗೆ ಇಷ್ಟ ಆಗೋ ರೀತಿ ಅವರೇ ಕೂಡ ಓನರ್ಸ್ ಆಗಿರ್ತಾರೆ ಇಲ್ಲಿ. ಆಲ್ಮೋಸ್ಟ್ ಅವರೇ ಓಪನ್ ಮಾಡಿರ್ತಾರೆ ಕೆಫೆಗಳು ಇಲ್ಲೆಲ್ಲ ಇನ್ವೆಸ್ಟ್ ಮಾಡಿ. ಆರಾಮಾಗೆ ಫ್ಯಾಷನೇಟಾಗಿ ಡ್ರೆಸ್ಗಳು ಮಾಡಿಕೊಂಡು ಒಂದೊಂದು ಬ್ಯಾಗ್ ತಗಲಾಕೊಂಡು ಆರಾಮಾಗಿ ಓಡಾಡ್ತಾ ಇರ್ತಾರೆ ಕಣ್ರಿ. ಮೋಸ್ಟ್ಲಿ ಆರೋವಿಲ್ಲಿಗೆ ಅಲ್ಲಿ ಹೋಗ್ಬೇಕನ್ಸುತ್ತೆ ರೈಟ್ಲಿ. ಒಂಥರ ಚೆನ್ನಾಗಿದೆ ಈ ಕಡೆ ಎಲ್ಲ ಏರಿಯಾ. ತುಂಬ ಮರಗಳಿದ್ದಾವೆ, ಬಿಲ್ಡಿಂಗ್ಗಳು ತುಂಬ ಕಡಿಮೆ ಇದೆ. Yes, we have reached our resort. ಆರೋವಿಲ್ಲಿ ಪಕ್ಕದಲ್ಲೇ ಇದ್ದೀವಿ ಕಣ್ರಿ. ವಾವ್, ಇಟ್ಸ್ ನೈಸ್. ಅಣ್ಣ ವಣಕಂ. ನೋಡಿ ಪ್ರಾಪರ್ಟಿ ಹೆಂಗಿದೆ, ಎಂತೆಂಥ ಮನೆಗಳು ಕಟ್ಟಿಸ್ತಾ ಇದ್ದಾರೆ ನೋಡಿ ಈ ಒಂದು ಜಾಗದಲ್ಲಿ. ದೊಡ್ಡ ಬಿಲ್ಡಿಂಗ್ಗಳೇ. ಯಾವುದೋ ಫೋನ್ ಕಾಲ್ ಬಂತು, ಎತ್ತಕ್ಕೆ ಹೋದೆ, ಕಟ್ಟಾಯಿತು. ಪ್ಯಾನಿಸಮ್. This is the resort which we have booked. ಅಲ್ಲಿ ನೋಡಿ ಸ್ವಾಗತ. ಕೈ ಮುಗಿದು ಸ್ವಾಗತ ಕೊಡ್ತಾವ್ರೆ.
செஞ்சமா இருக்கலாம். வந்து ரூம்ல தான் இங்கே தான் நீங்க சாய்